ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಇನ್ನೂ ಒಂಥರ ಸಿಂಕ್ ಆಗ್ತಿಲ್ಲ. 228 ಚೇಸ್ ಅಂತಂದಾಗ ಆಸೆ ಬಿಟ್ಟಾಗಿತ್ತು. ಆದ್ರೂ ಕೂಡ ಎಲ್ಲೊಂದ್ ಕಡೆ ಹೋಪ್ ಇತ್ತು ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಕೊಟ್ಟಂತ ಓಪನಿಂಗ್ ಇಂದ. ಸೊ ಒನ್ಸ್ ಕೊಹ್ಲಿ ಔಟ್ ಆದಾಗ ಎಲ್ಲೊಂದ್ ಕಡೆ ಹೌದಾ ಇವತ್ತಾಗುತ್ತೆ, ನಮ್ಮ ಮಿಡ್ಲ್ ಆರ್ಡರ್ ಕೂಡ ಅಂತ ಒಂದು ಟಚ್ ಅಲ್ಲಿ ಇರಲಿಲ್ಲ ಲಾಸ್ಟ್ ಮ್ಯಾಚ್ ಅಲ್ಲಿ. ಟಿಮ್ ಡೇವಿಡ್ ಇಲ್ಲ, ಆಗುತ್ತಾ ಇದು ಅಂತ ಇತ್ತು. ಬಟ್ ಮಯಾಂಕ್ ಅಗರ್ವಾಲ್, ಜಿತೇಶ್ ಶರ್ಮಾ ಎರಡು ಹೆಸರುಗಳನ್ನ ನಾವು ಮರೆಯೋಕೆ ಸಾಧ್ಯನೇ ಇಲ್ಲ ಇವತ್ತು. ಯಾಕಂದ್ರೆ ಕ್ಯಾಪ್ಟನ್ಸಿಲಿ ಸ್ಟಾರ್ಟಿಂಗ್ ಬೌಲ್ ಮಾಡಬೇಕಾದ್ರೆ ಜಿತೇಶ್ ಒಂದಷ್ಟು ಎಡವಟ್ಗಳನ್ನ ಮಾಡಿದ್ರು. ಕೃಣಾಲ್ ಪಾಂಡೆಗೆ 2 ಓವರ್ ಕೊಡ್ಲಿಲ್ಲ. ಆಗ ಏನ್ ಮಾಡ್ತಿದ್ರು ಅಂತ ಕ್ವಶನ್ ಮಾರ್ಕ್ ಇತ್ತು. ಬಟ್ ಇಬ್ರು ಫಿನಿಶ್ ಮಾಡೋದಂತ ರೀತಿ, ಅದರಲ್ಲೂ ಜಿತೇಶ್ ಬಂದ್ಮೇಲೆ ಆಕ್ಸಲರೇಷನ್, ಅಗರ್ವಾಲ್ ಅಷ್ಟು ಕಾಮ್ ಅಂಡ್ ಕೂಲ್ ಆಗಿ ಆಡಿದಂತ ರೀತಿ ನೋಡಿ. ಅವರು ಈ ಟೂರ್ನಮೆಂಟ್ ಸ್ಟಾರ್ಟ್ ಆದಾಗ ಅಗರ್ವಾಲ್ ಬಗ್ಗೆ ಯಾರೂ ಕೂಡ ನೆನಪೇ ಇಟ್ಕೊಂಡಿರಲಿಲ್ಲ. ದೇವದತ್ ಪಡಿಕ್ಕಲ್ ಬಂದ್ರು, ಆಮೇಲೆ ಚೆನ್ನಾಗಿ ಆಡ್ತಾ ಬಂತು. ಬಟ್ ಮಯಾಂಕ್ ಅಗರ್ವಾಲ್ ರೀಪ್ಲೇಸ್ಮೆಂಟ್ ಆಗಿ ಬಂದು ಇವತ್ತು ಫ್ಯಾಂಟಾಸ್ಟಿಕ್ ಆಗಿ ಆಡಿದ್ರು. ಅದರಲ್ಲೂ ಜಿತೇಶ್ ಶರ್ಮಾ ಬಗ್ಗೆ ಮಾತನಾಡಲೇಬೇಕು. ಜಿತೇಶ್ ಶರ್ಮಾನ ನಾವು ಲಾಸ್ಟ್ ಮ್ಯಾಚ್ ಅಲ್ಲಿ ಅವರ ಕ್ಯಾಪ್ಟನ್ಸಿ ಬಗ್ಗೆ ನಾವು ಟೀಕೆ ಮಾಡಿದ್ವಿ. ಈ ಸಲ ಕೂಡ ಸ್ಟಾರ್ಟಿಂಗ್ ಅವ್ರು ಬೌಲಿಂಗ್ ಮಾಡಿದಾಗ್ಲೂ ಕೂಡ ಅದನ್ನೇ ಸೇಮ್ ಆಗಿತ್ತು. ಒಂದಷ್ಟು ಮಿಸ್ಟೇಕ್ಸ್ ಗಳನ್ನು ಮಾಡಿದಾರೆ ಅವರು. ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಒಂದೊಂದು ಶಾಟ್ ಕೂಡ, ಅದರಲ್ಲೂ ಆ ದಿಗ್ವೇಶ್ ಒಂದು ಮಂಕಡಿಂಗ್ ಮಾಡಿ ಅಲ್ಲಿ ರನ್ಔಟ್ ಏನೋ ಗಿಮಿಕ್ ಮಾಡಕ್ ಹೋಗಿ ಅಲ್ಲಿ ಒಂದು ಸೈನ್ ಮಾಡಿದಾಗ ಅದನ್ನ ನೋ ಬಾಲ್ ಆಗಿ, ಅದು ಆಮೇಲೆ ಫ್ರೀ ಹಿಟ್ ಆಗಿ, ಒಂದಾದ್ಮೇಲೆ ಒಂದು ಡ್ರಾಮಾ, ಎಕ್ಸಾಕ್ಟ್ಲಿ RCB ಮ್ಯಾಚ್ ನ ಡ್ರಾಮಾ ಇವತ್ತು ನಾವು ನೋಡಿದ್ವಿ. ಫ್ಯಾಂಟಾಸ್ಟಿಕ್ ವಿಕ್ಟ್ರಿ, ಟಾಪ್ 2 ಅನ್ನ ತಲುಪಿದೀವಿ ಬಹಳ ಹರಸಾಹಸ ಪಟ್ಟು. ಬಟ್ ಇಬ್ರಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು. ಜಿತೇಶ್ ಶರ್ಮಾ, ಮಯಾಂಕ್ ಅಗರ್ವಾಲ್, ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಇಬ್ರಿಗೂ ಕೂಡ ಉತ್ತಮವಾದಂತ ಒಂದು ಓಪನಿಂಗ್ ಅನ್ನ ಕೊಟ್ಟರು. ಅದಾದ್ಮೇಲೆ ಇವರಿಬ್ರು ಫಿನಿಶ್ ಮಾಡೋದಂತ ರೀತಿ ಬ್ಯೂಟಿಫುಲ್. ಇನ್ನು ಉಸಿರು ಬಿಗಿ ಆಗ್ತಾ ಇದೆ. ನಿಮ್ಗೆ ಹೇಗೆ ಅನಿಸ್ತು, ನೀವ್ ಹೇಗೆ ನೋಡ್ತಾ ಇದ್ರಿ? ಸ್ಟಾರ್ಟಿಂಗ್ ಹೇಗಿತ್ತು ನಮ್ದು, ಅದು ಬಹಳ ವಿಶೇಷ ನಮ್ಗೆ. ಸ್ಟಾರ್ಟಿಂಗ್ ಅಲ್ಲೇ 220+ ಒಂದು ಚೇಸ್ ಅಂತ ಇದ್ದಾಗ 228 ಏನ್ ಟಾರ್ಗೆಟ್ ಇತ್ತು. ಆಗ ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಒಂದು ಒಳ್ಳೆ ಓಪನಿಂಗ್ ಕೊಡ್ಲೇಬೇಕು ಅಂತ ನಮ್ಗೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು. ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಅವರು ಯಾವತ್ತೂ ಹುಸಿಗೊಳಿಸಲೇ ಇಲ್ಲ. ಮೊನ್ನೆನೂ ಅಷ್ಟೇ, ಇವತ್ತು ಅಷ್ಟೇ. 6 ಓವರ್ 66 ಮ್ಯಾಂಡೇಟರಿ ಪವರ್ ಪ್ಲೇ ಅಲ್ಲಿ ಏನ್ ನಮ್ಗೆ ಅದೊಂದು ಬೇಸ್ ಬೇಕಾಗಿತ್ತಲ್ಲ, ಫೌಂಡೇಶನ್, ಅದನ್ನ ಇಬ್ರು ಕೂಡ ಅದ್ಭುತವಾಗಿ ಕೊಟ್ರು. ಫಿಲ್ ಸಾಲ್ಟ್ ಆಮೇಲೆ ಔಟ್ ಆದ್ರೂ ಕೂಡ ವಿರಾಟ್ ಕೊಹ್ಲಿ ಒಂದ್ ಎಂಡ್ ಅಲ್ಲಿ ಬಿಟ್ಕೊಡ್ಲಿಲ್ಲ. ಯಾಕೆ ಅವ್ರು ಚೇಸ್ ಮಾಸ್ಟರ್ ಅಂತ ಪ್ರೂವ್ ಮಾಡಿದ್ರು. 9,000 ರನ್ ಫಾರ್ ಒನ್ ಫ್ರಾಂಚೈಸಿ RCBಗೆ ಆಡಿ ತೋರಿಸಿದ್ರು. ಇಂಥ ಇನ್ನಿಂಗ್ಸ್ ಬೇಕು ಗುರು. ವಿರಾಟ್ ಕೊಹ್ಲಿ ಅಂತ ಒಬ್ಬ ಲೆಜೆಂಡ್ ಇಂದ ನಾವು ಕೇಳೋದು ಇಷ್ಟೇನೆ. ಸೊ ಅವ್ರು ಔಟ್ ಆದಾಗ್ಲೂ ಎಲ್ಲೊಂದ್ ಕಡೆ ಹೋಪ್ಸ್ ಹೋಯ್ತು, ಕೊಹ್ಲಿ ಹೋದ್ರಲ್ಲ ಅಂತ. ಬಟ್ ನಂಬಿಕೆ ಇತ್ತು ಜಿತೇಶ್ ಮತ್ತೆ ಮಯಾಂಕ್ ಮೇಲೆ. ಮಯಾಂಕ್ ಎಲ್ಲೋ ಇದ್ದಂತ ಪ್ಲೇಯರ್ ಸಡನ್ ಆಗಿ ಬಂದು ಟೀಮಿಗೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅಂತಂದ್ರೆ ಅದ್ಭುತ. ರಜತ್ ಕೂಡ ಒಳ್ಳೆ ಟಚ್ ಅಲ್ಲಿ ಇದ್ರು. ಬಟ್ ರಜತ್ ಔಟ್ ಆಗ್ತಾರೆ, ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅನ್ಫಾರ್ಚುನೇಟ್. ಲಿವಿಂಗ್ ಸ್ಟೋನ್ ಅಂತೂ ಎಲ್ಲೂ ಇಡೀ ಟೂರ್ನಮೆಂಟ್ ಅಲ್ಲಿ ಟಚ್ ಅಲ್ಲೇ ಕಾಣಿಸ್ಲಿಲ್ಲ. ಮೇ ಬಿ ಮುಂದಿನ ಮ್ಯಾಚ್ಗೆ ಸೇಫರ್ಟ್ ಅವ್ರನ್ನ ಟ್ರೈ ಮಾಡ್ಬೋದು, ಅಥವಾ ಟಿಮ್ ಡೇವಿಡ್ ಬರ್ತಾರೆ. ಆಬ್ವಿಯಸ್ಲಿ ಅವರು ಆಯ್ಕೆ ಆಗ್ತಾರೆ, ಅವರು ಟೀಮ್ 11 ಒಳಗಡೆ ಬರ್ತಾರೆ. ಸೊ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ನಮ್ಮ ಟೀಮ್. ಸೊ ಸ್ಟಾರ್ಟಿಂಗ್ ಇಂದಾನೆ ಒಂದು ಒಳ್ಳೆ ಫೌಂಡೇಶನ್ ನಮ್ಮ ಒಂದು ಈ ಚೇಸ್ಗೆ ಸಿಕ್ತು ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಮೂಲಕ.